ಕೂಗ್ತಾ ನಡೆದಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾಗಿ ಇದು ಕೆಟ್ಟ ಕಾಲವ ಅನ್ನುವಂಥದ್ದು ಮಾತು. ಯಾಕೆಂದರೆ ಆರಂಭ ಏನೋ ಕಾನ್ಫಿಡೆಂಟ್ ಆಗಿ ಶುರು ಮಾಡಿದರು, ಒಂದು 6 ಘೋಷಣೆಗಳು ಭಾಳ ಚೆನ್ನಾಗಿದ್ದಾವೆ, ಇಲ್ಲ ಅಂತಲ್ಲ. ಆದರೆ ಅವು ವಿಶೇಷವಾಗಿ ಬಜೆಟ್ಗೆ ಪೆಟ್ಟು ಬಿಡುತ್ತದೆ, ಖಜಾನೆಗೆ ಪೆಟ್ಟು ಬಿಡುತ್ತದೆ ಅನ್ನೋದು ಒಪ್ಪನು. ಆದರೆ ಏನಪ್ಪ ಸಮಥಿಂಗ್ ಹಿ ಈಸ್ ಟ್ರೈಂಗ್ ಟು ರೀಚ್ ದ ಸಮ್ವಾಟ್ ಟು ದ ಪೀಪಲ್. ಕೆಲವರು ಏನು ಜನಕ್ಕೆ ಕೊಡಬೇಕು ಅನ್ನೋದು ದಿಶೆಯಲ್ಲೇ ಅವರು ಮುಂದುವರಿತಾ ಇದ್ದಾರೆ. ಮತ್ತು ತಮ್ಮ ಶಕ್ತಿಯನ್ನು ತೋರಿಸ್ಬೇಕಪ್ಪ, ನಾನು ಜನಪ್ರತಿನಿಧಿಯನ್ನು ತೋರಿಸುವ ಸಲುವಾಗಿ ಅನೇಕ ಪ್ರಯತ್ನ ಸಾಹಸ ಮಾಡ್ತಾಯಿದ್ದಾರೆ. ಚೆಕ್ 2 ವರ್ಷದೊಳಗೆ ಕ್ಲಿಕ್ ಆಗಬೇಕು ಅಂತ ಅವರು. ಆದರೆ ಕ್ಲಿಕ್ ಆಗ್ತದನ ಅನ್ನುವಂಥ ಪ್ರಶ್ನೆ ಈಗ ಹಿರಿಯರಾದಂಥ ರಾಮಲಿಂಗಾರೆಡ್ಡಿ, ಸತೀಶ್ ಅವರು, ಅವ್ರ ಜೊತೆಗೆ ನಮ್ಮ KH ಮುನಿಯಪ್ಪನವರು ಮತ್ತಿನ್ನೂ ಯಾರ್ಯಾರು ಹೇಳ್ತಾರೋ ಗೊತ್ತಿಲ್ಲ. ಎಲ್ಲರಿಗೂ ಅಸಮಾಧಾನ ಅದ. ಬಟ್ ಎಲ್ಲರನ್ನೂ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ರಿ, ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದರೆ ಮಳೆ ಬರ್ತಾ ಇರ್ತದೆ, ಮಳೆ ಬರೋದ್ರಿಂದ ರೈತ ಖುಷಿ, ಅದ್ರ ಕುಂಬಾರ್ಗ ನಡೆಯುವಂಥದ್ದು. ಅದೆಲ್ಲ ಲೋಕೋ ಭಿನ್ನ ರುಚಿ. ಎಲ್ಲರೂ ತಮ್ಮ ಅಭಿಪ್ರಾಯದಾಗ ಇರ್ತಾರೆ, ತಮ್ಮ ಲೋಕದಾಗ ಇರ್ತಾರೆ, ತಮ್ಮ ಅನುಕೂಲ ಆಗಲಿ ಅಂತ ಬಯಸ್ತಾ ಇರ್ತಾರೆ. ಎಲ್ಲರೂ ನಾವು ಮಿನಿಸ್ಟರ್ ಆಗ್ಬೇಕು, ನಾವು ಮಿನಿಸ್ಟರ್ ಆಗ್ಬೇಕು ಅನ್ನೋದು. ಮತ್ತು ನಾವು ಮಿನಿಸ್ಟರ್ ಆದ್ಮೇಲೆ ಯಾವ ಖಾತೆ ಕೊಡ್ತಾರೆ ಅನ್ನೋದು, ಆ ಖಾತೆಯಲ್ಲಿ ಯಾವ್ದು ಎಷ್ಟು ಆಗೋಯ್ತು. ಆದ್ರೆ ಸಚಿವರಾದ್ಮೇಲೆ ಉಸ್ತುವಾರಿ ನಮಗೆ ಸಿಗಬೇಕಾಗಿತ್ತು, ಉಸ್ತುವಾರಿ ಸಿಕ್ಕಮೇಲೆ ಮುಖ್ಯಮಂತ್ರಿ ನಾನು ಆಗಬೇಕಾಗಿತ್ತು ಅನ್ನೋಷ್ಟು ನಡೀತಾ ಇರ್ತಾವೆ. ಆದರೆ ಮುಖ್ಯಮಂತ್ರಿ ಪೋಸ್ಟ್ ಒಂದೇ ಅದಾವ. ಮುಂದೆ ಅದೇ ಕಾಲಕ್ಕೆ ಈ ಮಿನಿಸ್ಟರ್ಶಿಪ್ 32 33 ಜನ ಇದ್ದಾರೆ. ನೀವು 100 ನಿಮ್ಮ ಎಷ್ಟೀಗ 133 136 ಶಾಸಕರಿದ್ದೀರಿ. ಎಲ್ಲರಿಗೂ ಒಂದು ಪೋಸ್ಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮಿನಿಸ್ಟ್ರಿ ಒಳಗೆ. ಇದು ವಸ್ತುಸ್ಥಿತಿ. ಇದು ತಿಳ್ಕೊಂಡು ಹೋದ್ರೆ ಒಳ್ಳೆಯದು. ಇಲ್ಲಾಂದ್ರೆ BJPಗರಂತೆ ಈಗ ರೆಡಿ ಇದ್ದಾರೆ, ಇವತ್ತು ಎಲೆಕ್ಷನ್ ಆಗಲಿ ಅಂತ ಹೇಳ್ತಾ ಇರ್ತಾರೆ. ಅವ್ರು ಗೆಲ್ತಾರಿಲ್ಲ ಸೆಕೆಂಡ್ರಿ, ಅದು ಗೌರ್ಮೆಂಟ್ ಬಿದ್ದು ಹೋಗಲಿಲ್ಲ ಸಹಜ ಅವ್ರ ಬೈಕ್ ಅದ. ಅದಕ್ಕಾಗಿ ಈ BJP ಇವತ್ತಂತೂ ನಿಶ್ಚಿತವಾಗಿಯೂ ಹಾಲು ಕೊಡೋದಷ್ಟು ಖುಷಿ ಅದ. ಮತ್ತು ಅದನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ